ಸರ್ವಶಕ್ತನಾದ ದೇವರ ಸನ್ನಿಧಾನಕ್ಕೆ ಸೇರಿ ಬರುವಂತೆ ಸರ್ವ ಕೃಪಾಳುವಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಂದರ್ಭವನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ 2021 ಡಿಸೆಂಬರ್ ತಿಂಗಳಿನ ಪ್ರಾರಂಭ ಭಾನುವಾರ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ, ದೇವರು ಮಾಡಿರುವ ಉಪಕಾರಗಳನ್ನು ಜ್ಞಾಪಕ ಮಾಡುವಂತೆ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು, ಅವಕಾಶವನ್ನು ಕೊಟ್ಟಿರುವಾಗ ಕೀರ್ತನೆಗಾರನೊಟ್ಟಿಗೆ ಸೇರಿ ಕೃತಜ್ಞತೆಯಿಂದ ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ ಎಂಬುದಾಗಿ ಕೀರ್ತನೆಗಾರನು ಹೇಳಿದ ರೀತಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ಮತ್ತು ದಾವರ್ತಿ ನಮ್ಮ ಹೃದಯದ ಅಂತರಾಳದಿಂದ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಎಲ್ಲ ಉಪಕಾರಗಳನ್ನು ನೆನೆಸಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಇಂಥ ಒಳ್ಳೆ ಸಮಯದೋಳು ಯೇಸುವೇ ನಿಂಬಾಳಿ ಬಂದೆವು, ನಿಮ್ಮ ಮಕ್ಕಳಾದ ನಾವು ನಿಮ್ಮನ್ನೇ ಆರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿಮ್ಮ ಕರುಣೆಯನ್ನು ತೋರಿಸು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿಮ್ಮನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ವಾರದ ಮೊದಲನೆಯ ದಿನದಲ್ಲಿ, ಈ ತಿಂಗಳಿನ ಪ್ರಾರಂಭ ಭಾನುವಾರದಲ್ಲಿ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಬರಮಾಡಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿದ್ದೇವೆ. ಪರಲೋಕವು ನಿನ್ನ ಸಿಂಹಾಸನವು, ಭೂಮಿಯು ನಿನ್ನ ಪಾದಪೀಠವು. ನಿನ್ನ ಪಾದಪೀಠದ ಕೆಳಗೆ ನಿಮ್ಮ ಮಕ್ಕಳಾದ ನಾವು ಕರ್ತನೆ ಕೃತಜ್ಞತಾ ಭಾವದಿಂದ ಕರ್ತನೆ ನೀವು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿ ಸ್ತೋತ್ರವನ್ನು ಸಲ್ಲಿಸುತ್ತಾ ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ನೀನು ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ನಾವು ಹಾಡುವಂಥ ಹಾಡುಗಳು, ನಾವು ಧ್ಯಾನ ಮಾಡುವಂಥ ನಿಮ್ಮ ವಾಕ್ಯ ಎಲ್ಲದರ ಮೂಲಕವಾಗಿ ನಿನ್ನ ನಾಮ ಮಹಿಮೆ ಹೊಂದುವಂತೆ ನೀನು ಕೃಪೆ ಮಾಡು. ಪ್ರತ್ಯೇಕವಾಗಿ ಈ ದಿನದಲ್ಲಿ ಕರ್ತನೆ ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ದೇಶದ ವಿವಿಧ ಸ್ಥಳಗಳಲ್ಲಿ ನಡೆಯುವಂಥ ಎಲ್ಲ ಪರಿಶುದ್ಧ ಆರಾಧನೆಗಳಿಗಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಇಂದಿನ ಆರಾಧನೆ ಕರ್ತನೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ನಮ್ಮ ಪಟ್ಟಣಕ್ಕೆ ಒಂದು ಬಿಡುಗಡೆಯಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡೆಂಬುದಾಗಿ ನಾವು ಪ್ರಾರ್ಥಿಸುವಂಥವರಾಗಿದ್ದೇವೆ. ಸುಭಾಮಿ. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಮತ್ತು ದಾವತೆ ಕರ್ತನೆ ಇಂದಿನ ಆರಾಧನೆಯನ್ನ ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಪ್ರಾರಂಭಿಸುವಂತವರಾಗಿದ್ದೇವೆ. ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಕರ್ತನೆ ಈ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಬುದ್ಧ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಈ ಬೆಳಗಿನ ಜಾವದಲ್ಲಿ ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ ಎಂಬ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ಜಯ ಕೊಡುವ ದೇವರಿಗೆ
ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನೀತಿಯ ಹಸ್ತದೇ ಸಹಿಸಿ ನಡೆಸುವ, ನೀತಿಯ ಹಸ್ತದೇ ಸಹಿಸಿ ನಡೆಸುವ. ಕರ್ತನೇ ನನ್ನ ಬಲವು, ಹೆದರೆನು ಎಂದೆಂದಿಗೂ. ಕರ್ತನೇ ನನ್ನ ಬಲವು, ಹೆದರೆನು ಎಂದೆಂದಿಗೂ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಅದ್ಭುತ ಕರ್ತನೇ, ಸೃಷ್ಟಿಗೆ ನಾಯಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಯುದ್ಧದಿ ಶೂರನೇ, ಜೀವಿಸುವ ರಕ್ಷಕನೇ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ನಂಬಿಗಸ್ತನು, ನನ್ನನ್ನು ಕಾಯುವನು. ನಂಬಿಗಸ್ತನು, ನನ್ನನ್ನು ಕಾಯುವನು. ಪರಿಶುದ್ಧಾತ್ಮದಿಂದ ಅಭಿಷೇಕ ಮಾಡುವನು. ಪರಿಶುದ್ಧಾತ್ಮದಿಂದ ಅಭಿಷೇಕ ಮಾಡುವನು. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ
ಜೀವಿತವೆಲ್ಲ ಸ್ತೋತ್ರ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಹಲ್ಲೆಲೂಯ ಹಲ್ಲೆಲೂಯ ಹಾಡುವೆ, ಆನಂದ ಧ್ವನಿಯಿಂದ ಹೊಗಳುವೆ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜರಿಗೆ ಜೀವಿತವೆಲ್ಲ ಸ್ತೋತ್ರ. ಜೀವಿತವೆಲ್ಲ ಸ್ತೋತ್ರ. ಜಯ ಕೊಡುವ ದೇವರಿಗೆ ಕೋಟಿ ಕೋಟಿ ಸ್ತೋತ್ರ. ಜೀವ ನೀಡುವ ಯೇಸು ರಾಜನಿಗೆ ಜೀವಿತವೆಲ್ಲ ಸ್ತೋತ್ರ. ಈ ಬೆಳಗಿನ ಜಾವದಲ್ಲಿ ನಮಗೆ ಜಯ ಕೊಟ್ಟಿರುವ ದೇವರಿಗೆ, ಪಾಪದ ಮೇಲೆ ಜಯ ಕೊಟ್ಟಿರುವಂತಹ ದೇವರಿಗೆ, ಸೈತಾನನ ಮೇಲೆ ಜಯ ಕೊಟ್ಟಿರುವ ದೇವರಿಗೆ, ಮರಣದ ಮೇಲೆ ಜಯ ಕೊಟ್ಟಿರುವ ದೇವರಿಗೆ ಮತ್ತೊಂದಾವರ್ತಿ ಈ ಬೆಳಗಿನ ಜಾವದಲ್ಲಿ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ ಕೊಟ್ಟಿರುವಾಗ ನಾವು ದೇವರಿಗೆ ನಿರಂತರವಾಗಿ ಆತನನ್ನ ಸ್ತುತಿಸುವಂತವರಾಗಿರಬೇಕು. ದೇವರ ಕೃಪೆ ಅದು ಶಾಶ್ವತವಾಗಿರುವಂಥದ್ದಾಗಿದೆ. ದೇವರ ಕೃಪೆ ಶಾಶ್ವತವಾಗಿರುವಾಗ ನಾವು ದೇವರನ್ನ ಶಾಶ್ವತವಾಗಿ ನಿರಂತರವಾಗಿ ನಾವು ಆತನನ್ನ ಆರಾಧಿಸುವಂತವರಾಗಿರಬೇಕು. ಕೀರ್ತನೆ 89 ಅದರ 1ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಯೆಹೋವನೇ ನಿತ್ಯವೂ ನಿನ್ನ ಕೃಪಾತಿಶಯವನ್ನ ಹಾಡಿ ಹರಸುವೆನು. ಇದು ಹೇತಾನನ ಒಂದು ಕೀರ್ತನೆಯಾಗಿದೆ. ಇಲ್ಲಿ ಹೇತಾನನು ಹೇಳುವಂಥದ್ದು ನಿತ್ಯವೂ ನಿರಂತರವಾಗಿ ನಿನ್ನ ಕೃಪಾತಿಶಯವನ್ನ. ದೇವರ ಕೃಪೆ ಅನ್ನುವಂಥದ್ದು ಅದು ನಿತ್ಯವೂ ನಮ್ಮಲ್ಲಿ ಇರುವಂಥದ್ದಾಗಿದೆ. ಈ ನಿತ್ಯವಾದಂತಹ ಕೃಪೆಯನ್ನ ಅನುಭವಿಸಿರುವಂತಹ ನಾವುಗಳು ನಿತ್ಯವಾಗಿ ಆತನ ಸತ್ಯತೆಯನ್ನ, ಆತನ ಫೇತ್ಫುಲ್ನೆಸ್ ಅನ್ನ ನಾವೇನ್ ಮಾಡಬೇಕು, ವರ್ಣಿಸುವಂತವರಾಗಿರಬೇಕು ಎಂಬುದಾಗಿ ಇಲ್ಲಿ ಕೀರ್ತನೆಗಾರನು ಹಾಡುವಂಥದ್ದನ್ನ ನಾವು ನೋಡುವಂತವರಾಗಿದ್ದೇವೆ. ಇಂಗ್ಲಿಷ್ನಲ್ಲಿ ನಾವು ಹಾಡ್ತೇವೆ, ಐ ವಿಲ್ ಸಿಂಗ್ ಆಫ್ ದ ಮರ್ಸಿಸ್ ಆಫ್ ದ ಲಾರ್ಡ್ ಫಾರ್ ಎವರ್ ಐ ವಿಲ್ ಸಿಂಗ್. ನಾನು ಆತನ ಕೃಪೆಯನ್ನ, ಆತನ ಸತ್ಯತೆಯನ್ನ ನಿರಂತರವೂ ಆಡಿ ಕೊಂಡಾಡುತ್ತೇನೆ ಎಂಬುದಾಗಿ. ಇದೇ ದಾವೀದನು 34ನೇ ಕೀರ್ತನೆಯಲ್ಲಿ ಹೇಳಿರುವಂಥದ್ದು, ನಾನು ಯೆಹೋವನನ್ನು ಎಡೆ ಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ದೇವರನ್ನ ಆರಾಧಿಸುವಂಥದ್ದು ಕೇವಲ ಭಾನುವಾರದ ದಿನದಲ್ಲಿ ಮಾತ್ರವಲ್ಲ. ಭಾನುವಾರದ ದಿನದಲ್ಲಿ ನಾವು ಸಭೆಯಾಗಿ ಸೇರಿ ಬಂದು ಆತನ ಪ್ರೀತಿಯನ್ನ, ಆತನ ಸಂರಕ್ಷಣೆಯನ್ನ, ಆತನ ಉಪಕಾರವನ್ನ ನಾವು ಸ್ಮರಿಸುವಂತವರಾಗಿದ್ದೇವೆ. ಆರಾಧನೆ ಅನ್ನುವಂಥದ್ದು ದೇವರ ಉಪಕಾರವನ್ನು ವಾರದ ಒಂದು ದಿನದಲ್ಲಿ ನೆನೆಸಿ ಆತನನ್ನ ಸ್ತುತಿಸುವಂಥದ್ದಲ್ಲ. 1ನೇ ಕೀರ್ತನೆ ಅದರ 2ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಯವನು ಎಷ್ಟೋ ಧನ್ಯನು ಎಂಬುದಾಗಿ. 34ನೇ ಕೀರ್ತನೆ ನಾವು ನೋಡಿದೆವು, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು ಎಂಬುದಾಗಿ. ಆರಾಧನೆ ಅದು ನಮ್ಮ ಜೀವಿತದಲ್ಲಿ ನಿತ್ಯ ನಿರಂತರವಾಗಿ ನಡೆಯುತ್ತಿರುವಂತಹ ಒಂದು ಪ್ರಕ್ರಿಯೆಯಾಗಿದೆ. ಅಂದರೆ ದೇವರಿಂದ ಹೊಂದಿಕೊಂಡಂತಹ ಆಶೀರ್ವಾದಗಳಿಗೆ, ದೇವರಿಂದ ಹೊಂದಿಕೊಂಡಂತಹ ಅನುಗ್ರಹಗಳಿಗೆ, ದೇವರಿಂದ ಹೊಂದಿಕೊಂಡಂತಹ ಉಪಕಾರಗಳಿಗೆ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವಂಥದ್ದೇ ಆರಾಧನೆ ಅನ್ನುವಂಥದ್ದು. ಆದರೆ ಈ ಭಾನುವಾರದ ದಿನದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಸೇರಿ ಬಂದಿರುವಂಥದ್ದು ದೇವರ ಉಪಕಾರಗಳನ್ನ ನೆನೆಸಿ
ದೇವರು ಮಾಡಿರುವಂತಹ ಆಶೀರ್ವಾದಗಳನ್ನ ನೆನೆಸಿ ಸಭೆಯಾಗಿ ಕೀರ್ತನೆಗಾರನೊಟ್ಟಿಗೆ ಸೇರಿ ನಾವು ಹೇಳುವ ರೀತಿಯಲ್ಲಿ ನಿನ್ನ ಸತ್ಯತೆಯನ್ನು ಮುಂದಣ ಸಂತಾನದವರಿಗೆಲ್ಲ ನನ್ನ ಬಾಯಿ ತಿಳಿಯ ಮಾಡುವುದು ಎಂಬುದಾಗಿ ಈ ಬೆಳಗಿನ ಜಾವದಲ್ಲಿ ಈ ದೇವರನ್ನ ಮತ್ತೊಂದು ಆವರ್ತಿ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾನೆ. ಅದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವ ಒಂದು ಮಲಯಾಳ ಹಾಡನ್ನ ಹಾಡಿ ನಾವು ದೇವರನ್ನ ಮಹಿಮೆ ಪಡಿಸುವ. പരിശുദ്ധൻ മഹോന്നത ദൈവൻ പരമെങ്ങും വിളങ്ങും മഹേശൻ സ്വർഗീയ സൈന്യങ്ങൾ വാഴ്ത്തി സ്തുതിക്കുന്ന ಸ್ವರ್ಗೀಯ ನಾದನ ಮಸಿಯ ಎಂಬ ಮಲಯಾಳಂ ಹಾಡನ್ನ ನಾವು ಹಾಡಿ ದೇವರನ್ನ ಮಹಿಮೆ ಪಡಿಸುವ. പരിശുദ്ധൻ മഹോന്നത ദൈവം പരമെങ്ങും വിളങ്ങും മഹേശൻ സ്വർഗീയ സൈന്യങ്ങൾ വാഴ്ത്തി സ്തുതിക്കുന്ന സ്വർഗീയനാഥന മശിഹ. പരിശുദ്ധൻ മഹോന്നത ദേവൻ പരമെങ്ങും വിളങ്ങും മഹേശൻ സ്വർഗീയ സൈന്യങ്ങൾ വാഴ്ത്തി സ്തുതിക്കുന്ന സ്വർഗീയനാഥന മശിഹ. ഹല്ലേലൂയാ 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 ആമേൻ. അവനൽപുത മന്ത്രിയാം ദേവൻ നിത്യതാതനും വീരനാം ദൈവം ഉന്നത ദേവൻ നീതിയിൻ സൂര്യൻ രാജാതിരാജനാം മസിഹ. അവനൽപുത മന്ത്രിയാം ദേവൻ നിത്യതാതനും വീരനാം ദൈവം ഉന്നത ദേവൻ നീതിയിൻ സൂര്യൻ രാജാതിരാജനാം മശിഹ. ഹല്ലേലൂയാ 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 ആമേൻ. കൂടാകൂടിതന്തൂത സൈന്യവുമാം മേഘാരൂഢനായി വരുന്നിതാവിരവിൽ തൻ പ്രിയ സുതരെ തന്നോടു ചേർപ്പാൻ വേഗം വരുന്നേശു മസിഹ. കൂടാകൂടിതന്തൂത സൈന്യവുമാ മേഘാരൂഢനായി വരുന്നിതാവിരവിൽ തൻ പ്രിയ സുതരെ തന്നോടു ചേർപ്പാൻ വേഗം വരുന്നേ. ഹല്ലേലൂയാ
ಲೂಕನ ಸುವಾರ್ತೆ 2ನೇ ಅಧ್ಯಾಯ ಅದರ 14ನೇ ವಾಕ್ಯದಲ್ಲಿ ಪರಲೋಕ ಸೈನ್ಯದವರ ಒಂದು ದೊಡ್ಡ ಗುಂಪು ಕಾಣಿಸಿಕೊಂಡು ಮೇಲಣ ಲೋಕಗಳಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರೊಳಗೆ ಸಮಾಧಾನ, ದೇವರು ಅವರಿಗೆ ಒಲಿಯುತ್ತಾನೆ ಎಂದು ದೇವರನ್ನ ಕೊಂಡಾಡುತ್ತಾ ಹೇಳಿದರು. ನಾವು ಆಡಿದ ಹಾಡಿನಲ್ಲಿ ಸ್ವರ್ಗೀಯ ಸೈನ್ಯಗಳು ವಾഴ്த்தி ಸ್ತುತಿക്കുന്ന ಅಂದರೆ ಪರಲೋಕದ ಸೈನ್ಯವು ಆತನನ್ನ ಹಾಡಿ ಸ್ತುತಿಸುವಂಥದ್ದಾಗಿದೆ. ಪರಲೋಕದ ಸೈನ್ಯದವರು ಆತನನ್ನು ಹಾಡಿ ಸ್ತುತಿಸುವಂತಹ ದೇವರನ್ನ ಮನುಷ್ಯರಾದಂತಹ ನಾವುಗಳು ಸಹ ಆತನನ್ನು ಆರಾಧಿಸುವುದಕ್ಕೆ, ಆತನನ್ನು ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯೆಶಾಯನ ಪ್ರವಾದನ ಗ್ರಂಥ 6ನೇ ಅಧ್ಯಾಯ ಅದರ 3ನೇ ವಾಕ್ಯದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ. ಆಗ ಒಬ್ಬನು ಮತ್ತೊಬ್ಬನಿಗೆ, 2ನೇ ವಾಕ್ಯದಲ್ಲಿ ಆತನ ಸುತ್ತ ಸೆರಾಫಿಯರು ಇದ್ದರು, ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2ರಿಂದ ತನ್ನ ಮುಖವನ್ನು 2ರಿಂದ ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ಸೇನಾಧೀಶ್ವರನ ನೆಲಸೋಕದೆ. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಈ ಮಹೋನ್ನತನಾದಂತಹ ದೇವರನ್ನ ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಸಂದರ್ಭವನ್ನ, ಅವಕಾಶವನ್ನ ಕೊಟ್ಟಿರುವಾಗ ನಾವು ಎಷ್ಟು ಮಾತ್ರ ಈ ದೇವರನ್ನ ಸ್ತುತಿಸುವುದಕ್ಕೆ, ದೇವರನ್ನ ಆರಾಧಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳವರಾಗಿರಬೇಕು. 72ನೇ ಕೀರ್ತನೆ ಅದರ 19ನೇ ವಾಕ್ಯದಲ್ಲಿ ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾಕಾಲವೂ ಪ್ರಣಾಮವಿರಲಿ, ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ ಎಂಬುದಾಗಿ. ಹೌದು ಪ್ರಿಯರೇ, ಈ ಬೆಳಗಿನ ಜಾವದಲ್ಲಿ ಆ ಪ್ರಭಾವದಿಂದ ತುಂಬಿರುವಂತಹ ದೇವರನ್ನ ನಾವು ಆರಾಧಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ ಕೊಟ್ಟಿರುವಾಗ ನಾವು ದೇವರನ್ನ ಸ್ತುತಿಸುವುದರಲ್ಲಿ, ನಾವು ಸ್ತುತಿಸುವುದಕ್ಕೆ ನಾವು ಬಾಧ್ಯಸ್ಥರಾಗಿದ್ದೇವೆ. ಪ್ರತ್ಯೇಕವಾಗಿ ನಾವು ಕ್ರಿಸ್ಮಸ್ ಕಾಲಘಟ್ಟಗಳಲ್ಲಿ ನಾವು ಸೇರಿ ಬಂದಿದ್ದೇವೆ. ಡಿಸೆಂಬರ್ ತಿಂಗಳು ಬಂತೆಂದರೆ ಇಡೀ ಪ್ರಪಂಚ ಯೇಸು ಕ್ರಿಸ್ತನ ಜನನವನ್ನ ಅಥವಾ ಕ್ರಿಸ್ತನ ಜಯಂತಿಯನ್ನ ಆಚರಿಸುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ಮಸ್ ಅನ್ನುವಂಥದ್ದು ಸಂಕ್ಷಿಪ್ತವಾಗಿ ನಾವು ಹೇಳೋದಾದರೆ, ದೇವರನ್ನು ಬೇಡವೆಂದ ಜನರ ಮಧ್ಯದಲ್ಲಿ ದೇವರು ಮನುಷ್ಯನ ರೂಪವನ್ನು ತಾಳಿ ಬಂದಂಥದ್ದಾಗಿದೆ ಕ್ರಿಸ್ಮಸ್ ಅಂದರೆ. ಮತ್ತೊಂದು ಆವರ್ತಿ ಹೇಳ್ತೇನೆ, ದೇವರನ್ನು ಬೇಡವೆಂದ ಜನರ ಮಧ್ಯದಲ್ಲಿ ದೇವರು ಮನುಷ್ಯನ ರೂಪವನ್ನು ತಾಳಿ ಬಂದಂಥದ್ದೇ ಕ್ರಿಸ್ಮಸ್ ಅಂದರೆ. ಇಂದು ಲೋಕ ಕ್ರಿಸ್ಮಸ್ ಅನ್ನು ವಿವಿಧ ರೀತಿಯಲ್ಲಿ ಆಚರಿಸುವಂಥದ್ದನ್ನು ನಾವು ನೋಡುವಂಥವರಾಗಿದ್ದೇವೆ. ಕ್ರಿಸ್ಮಸ್ ಅನ್ನುವಂಥದ್ದು ಇವತ್ತು ಒಂದು ವ್ಯಾಪಾರೀಕರಣದ ಕೇಂದ್ರವಾಗಿ ಮಾರ್ಪಟ್ಟಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ಅನೇಕರು ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದಕ್ಕೋಸ್ಕರವಾಗಿ 4ನೇ ಶನಿವಾರ
ಬರಲಿರುವಂತಹ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕೋಸ್ಕರವಾಗಿ ಈಗಲೇ ತಮ್ಮ ತಮ್ಮ ಮನೆಗಳಲ್ಲಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದನ್ನು ನಾವು ನೋಡ್ತೇವೆ. ಬಟ್ಟೆಗಳಾಗಿರ್ಬೋದು, ಆಹಾರ ಸಾಮಗ್ರಿಗಳಾಗಿರ್ಬೋದು, ಮತ್ತೆ ಬೇರೆ ಬೇರೆ ವಸ್ತುಗಳಾಗಿರ್ಬೋದು, ಎಲ್ಲವನ್ನ ಈಗಲೇ ತಮ್ಮ ಮನೆಗಳಲ್ಲಿ ಶೇಖರಿಸಿ ಇಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಇನ್ನು ಅನೇಕರು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವುದಕ್ಕೋಸ್ಕರವಾಗಿ ರೆಸಾರ್ಟ್ಗಳಲ್ಲಿ ಅಥವಾ ಬೇರೆ ದೇಶಗಳಿಗೆ ಹೋಗುವುದಕ್ಕೆ ಸಿದ್ಧತೆಯನ್ನ ಮಾಡಿಟ್ಟಿರುವಂಥದ್ದನ್ನು ನಾವು ನೋಡುತ್ತೇವೆ. ಕ್ರಿಸ್ಮಸ್ ಇವತ್ತು ತಮ್ಮ ಲೌಕಿಕ ಸುಖಗಳನ್ನ ಅನುಭವಿಸುವುದಕ್ಕೆ ಮೀಸಲಾಗಿರುವ ಒಂದು ದಿನವಾಗಿದೆ ಅಂದರೆ ತಪ್ಪಾಗಲಾರದು. ಕ್ರಿಸ್ಮಸ್ ಅದರ ಆಧ್ಯಾತ್ಮಿಕವಾದಂತಹ ಮೌಲ್ಯವನ್ನ ಕಳೆದುಕೊಂಡಿದೆ ಅಂದರೆ ತಪ್ಪಾಗಲಾರದು. ಅನೇಕರಿಗೆ ಕ್ರಿಸ್ಮಸ್ ಒಂದು ಹಬ್ಬವಾಗಿ ಮಾರ್ಪಟ್ಟಿರುವಂಥದ್ರಲ್ಲಿ ಯಾವ ಸಂಶಯವೂ ಇಲ್ಲ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಕ್ರಿಸ್ಮಸ್ ಅಂದರೆ ದೇವರನ್ನು ಬೇಡವೆಂದು ತಳ್ಳಿಬಿಟ್ಟ ಜನರ ಮಧ್ಯದಲ್ಲಿ ದೇವರು ಮನುಷ್ಯನ ರೂಪವನ್ನು ತಾಳಿ ಇಳಿದು ಬಂದಂಥದೇ ಕ್ರಿಸ್ಮಸ್. ಯೋಹಾನ 3:17 ನಾವು ನೋಡುವ ಪ್ರಕಾರವಾಗಿ ಆತನು ಲೋಕಕ್ಕೆ ಬಂದದು, ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನ ಕಳುಹಿಸಿಕೊಟ್ಟನು. ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದಕ್ಕೆ ಯೋಗ್ಯರು ಯಾರೆಂದರೆ ಯಾರು ಆತನ ಮೂಲಕ ರಕ್ಷಣೆಯನ್ನ ಪಡೆದುಕೊಂಡಿದ್ದಾರೆ, ಕ್ಷಮಾಪಣೆಯನ್ನ ಹೊಂದಿಕೊಂಡಿದ್ದಾರೆ, ಯಾರು ಕ್ರಿಸ್ತನ ಎರಡನೆಯ ಬರೋಣಕ್ಕೋಸ್ಕರವಾಗಿ ತಮ್ಮನ್ನೇ ಸಿದ್ಧಪಡಿಸಿಕೊಂಡಿದ್ದಾರೆ. ಇವತ್ತು ಅನೇಕ ಮೇನ್ಲೈನ್ ಸಭೆಗಳಲ್ಲಿ ಅಡ್ವೆಂಟ್ ಸೀಸನ್ ಅನ್ನ ಆಚರಿಸುವಂಥದ್ದನ್ನು ನಾವು ನೋಡುತ್ತೇವೆ. ಅಡ್ವೆಂಟ್ ಅನ್ನುವಂಥದ್ದು ಬರುವಂಥದ್ದು ಆಗಮನದ ದಿನವನ್ನ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿ ಮಾನವ ಕುಲದ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಈ ಲೋಕಕ್ಕೆ ಜನಿಸಿ ಬಂದನು. ದಟ್ ಇಸ್ ದ ಫಸ್ಟ್ ಅಡ್ವೆಂಟ್. ಎರಡನೇ ಅಡ್ವೆಂಟ್ ಅನ್ನುವಂಥದ್ದು ಆತನು ತಿರುಗಿ ಬರ್ತಾನೆ. ಆತನು ಎರಡನೇ ಸಾರಿ ತಿರುಗಿ ಬರುವಂಥದ್ದು ಮಾನವ ಕುಲದ ರಕ್ಷಣೆಗೋಸ್ಕರವಾಗಿ ಅಲ್ಲ. ಯಾರು ತನ್ನ ಮೊದಲನೆಯ ಬರೋಣದಲ್ಲಿ ಅಥವಾ ತನ್ನ ಮೊದಲನೆಯ ಅಡ್ವೆಂಟ್ ಅಲ್ಲಿ ಆತನ ರಕ್ತದ ಮೂಲಕವಾಗಿ ಪಾಪ ಕ್ಷಮಾಪಣೆಯನ್ನು ಹೊಂದಿಕೊಂಡು ತಮ್ಮ ಜೀವಿತ ಕಾಲಗಳಲ್ಲಿ ಒಂದು ಪರಿಶುದ್ಧವಾದ ಜೀವಿತವನ್ನು ಜೀವಿಸಿ ತಮ್ಮ ಭೂಲೋಕ ಯಾತ್ರೆಯನ್ನು ತೀರಿಸಿ ವಿಶ್ರಮಿಸಿಕೊಂಡಿರುತ್ತಾರೋ ಅಂಥವರನ್ನ ತನ್ನ ಬಳಿಗೆ ಸೇರಿಸಿಕೊಳ್ಳುವುದಕ್ಕಾಗಿ ಆತನು ಎರಡನೇ ಸಾರಿ ಆತನು ಬರುವಂತವನಾಗಿದ್ದಾನೆ. ಇವತ್ತು ಸಭೆಗಳಲ್ಲಿ ಅಡ್ವೆಂಟ್ ಸೀಸನ್ ಅನ್ನು ನಾವು ನೋಡ್ತಾ ಇದ್ದೇವೆ. ವಿ ಆರ್ ವೇಟಿಂಗ್ ಟು ಎಂಜಾಯ್. ನಾವು ಕ್ರಿಸ್ಮಸ್ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸುವುದಕ್ಕೋಸ್ಕರವಾಗಿ ನಾವು ಎದುರು ನೋಡುವಂಥವರಾಗಿದ್ದೇವೆ. ಕ್ರಿಸ್ಮಸ್ ಅನ್ನುವಂಥದ್ದು ದೇವರನ್ನು ಬೇಡವೆಂದ ಜನರ ಮಧ್ಯದಲ್ಲಿ ದೇವರು ಮನುಷ್ಯನ ರೂಪವನ್ನು ತಾಳಿ ಬಂದಂಥದ್ದಾಗಿದೆ. ಗಾಡ್ ಸೋ ಲವ್ಡ್ ದ ವರ್ಲ್ಡ್. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟನು. ಎಷ್ಟು ಪ್ರೀತಿಯನ್ನಿಟ್ಟನು ಅಂತ ಹೇಳಿದ್ರೆ, ತನ್ನ ಏಕಮಾತ್ರ ಕುಮಾರನನ್ನ
ಮಾನವನ ಪಾಪದ ಪರಿಹಾರಕ್ಕೋಸ್ಕರವಾಗಿ ಯಜ್ಞಾರ್ಪಿತನಾಗಿ ಮಾಡುವಷ್ಟರ ಮಟ್ಟಿಗೆ ಆತನು ಲೋಕವನ್ನ, ಅಂದರೆ ನಮ್ಮನ್ನ ಪ್ರೀತಿ ಮಾಡಿದನು. ಈ ಬೆಳಗಿನ ಜಾವದಲ್ಲಿ ಇದು ನಮ್ಮ ಕ್ರಿಸ್ಮಸ್ ಆಗಿರಬೇಕು. ಕ್ರಿಸ್ಮಸ್ ಅನ್ನುವಂಥದ್ದು ಒಂದು ಆಚಾರವಲ್ಲ. ಕ್ರಿಸ್ಮಸ್ ಅನ್ನುವಂಥದ್ದು ಒಂದು ಆಚರಣೆಯಲ್ಲ. ಕ್ರಿಸ್ಮಸ್ ಅನ್ನುವಂಥದ್ದು ಆತನು ನನಗೋಸ್ಕರವಾಗಿ ತನ್ನ ಮಹಿಮೆಯನ್ನ ಬಿಟ್ಟು, ಫಿಲಿಪ್ಪಿಯ ಪತ್ರಿಕೆಯಲ್ಲಿ ನಾವು ನೋಡುವ ಪ್ರಕಾರವಾಗಿ ಆತನು ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನ ಬರಿದು ಮಾಡಿಕೊಂಡು ದಾಸನ ರೂಪವನ್ನ ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾಗಿ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಕ್ರಿಸ್ಮಸ್ ಅಂದರೆ ದೇವರಿಂದ ಬಲು ದೂರದಲ್ಲಿದ್ದಂತಹ ನಮ್ಮನ್ನ ದೇವರ ಬಳಿಗೆ ಒಂದುಗೂಡಿಸುವುದಕ್ಕೆ ಆತನು ತನ್ನ ಮಹಿಮೆಯ ಪದವಿಯನ್ನ ಬಿಟ್ಟು ದಾಸನ ರೂಪವನ್ನ ತಾಳಿ ಈ ಲೋಕದಲ್ಲಿ ಜನಿಸಿ ತನ್ನ 33 ವರ್ಷ ಪ್ರಾಯದಲ್ಲಿ ಇಡೀ ಲೋಕದ ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಆತನು ತನ್ನನ್ನೇ ಯಜ್ಞಾರ್ಪಿತನಾಗಿ ಸಮರ್ಪಿಸಿಕೊಂಡನು. ಇದಾಗಿದೆ ಯಥಾರ್ಥವಾದಂತಹ ಒಂದು ಕ್ರಿಸ್ಮಸ್. ಕ್ರಿಸ್ಮಸ್ ಆಚರಣೆಯಲ್ಲ. ಕ್ರಿಸ್ಮಸ್ ಕೇವಲ ಒಂದು ಸಂತೋಷದ ಸಮಯವಲ್ಲ. ಕ್ರಿಸ್ಮಸ್ ನಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನ, ಗಬ್ರಿಯೇಲ್ ದೇವದೂತನು ಯೋಸೇಫನಿಗೆ ಹೇಳುವಂಥದ್ದು, ಅವನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವುದು. ಯೆಶಾಯನ ಪ್ರವಾದನ ಪುಸ್ತಕದಲ್ಲಿ ನೋಡುತ್ತೇವೆ, ಇಮ್ಯಾನುವೇಲ್. ಇಮ್ಯಾನುವೇಲ್ ಅಂದರೆ ದೇವರು ನಮ್ಮ ಸಂಗಡ. ಕ್ರಿಸ್ಮಸ್ ಅಂದರೆ ದೇವರು ನನ್ನ ಸಂಗಡ. ಯೇಸು ಸ್ವಾಮಿ ಹೇಳಿರುವಂಥದ್ದು, ಹೃದಯ ಎಂಬ ಬಾಗಿಲ ಬಡಿಯಲ್ಲಿ ತಡ್ತಾ ಇದ್ದೇನೆ, ಯಾರಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲನ್ನು ತೆರೆದರೆ ನಾನು ಅವನೊಳಗೆ ವಾಸ ಮಾಡ್ತೇನೆ. ಇದು ಯಥಾರ್ಥವಾದಂತಹ ಕ್ರಿಸ್ಮಸ್. ಕ್ರಿಸ್ಮಸ್ 25ನೇ ತಾರೀಕು ಹೊಸ ಬಟ್ಟೆಗಳನ್ನು ಹಾಕಿಕೊಂಡು ತಿಂದು ಕುಡಿದು ಸಂತೋಷ ಪಡುವಂಥದ್ದಲ್ಲ. ಕ್ರಿಸ್ಮಸ್ ದೇವರು ನನ್ನ ಸಂಗಡ, ದೇವರು ನನ್ನೊಳಗೆ. ಪೌಲನ ಭಾಷೆಯಲ್ಲಿ ಹೇಳುವುದಾದರೆ ನೀವು ದೇವರ ಆಲಯವಾಗಿದ್ದೀರಿ. ಕ್ರಿಸ್ಮಸ್ ದೇವರ ಆಲಯವಾಗಿದ್ದೀರಿ. ಇದು ಯಥಾರ್ಥವಾದಂತಹ ಒಂದು ಕ್ರಿಸ್ಮಸ್. ಅಲ್ಪ ಸಮಯದ ದೇವರ ಧ್ಯಾನಕ್ಕಾಗಿ ಲೂಕನ ಬರೆದ ಸುವಾರ್ತೆ ಅದರ 1ನೇ ಅಧ್ಯಾಯ ಅದರ 26ರಿಂದ 38 ವಾಕ್ಯಗಳನ್ನು ನಾವು ಧ್ಯಾನ ಮಾಡುವ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 26ರಿಂದ 38 ವಾಕ್ಯ. ಇಲ್ಲಿ ಗಬ್ರಿಯೇಲ್ ದೇವದೂತನು ಯೇಸುವಿನ ಜನನವನ್ನ ಮರಿಯಳಿಗೆ ತಿಳಿಸಿರುವಂತಹ ವಿಚಾರ ಬರೆದಿರುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತಿ ವರ್ಷ ಪ್ರತಿ ಕ್ರಿಸ್ಮಸ್ ಸಂದರ್ಭಗಳಲ್ಲಿ ಈ ವಾಕ್ಯದ ಮೂಲಕವಾಗಿ ನಾವು ಅನೇಕ ಬಾರಿ ದೇವರ ಸಂದೇಶವನ್ನು ಕೇಳಿದ್ದೇವೆ. ಈಗ ನಮಗೆ 50 ವರ್ಷ ವಯಸ್ಸಾಗಿದ್ದರೆ ಪ್ರಾರಂಭದ ಒಂದು 5-6 ವರ್ಷ ಬಿಟ್ಬಿಟ್ರೆ ಸುಮಾರು 45 ವರ್ಷಗಳಿಂದಲೂ ಈ ಪ್ರಸಂಗವನ್ನು ನಾವು ಕೇಳ್ತಾ ಇದ್ದೇವೆ. ಯೇಸು ಕ್ರಿಸ್ತನ ಜನನದ ಪ್ರತಿಯೊಂದು ಘಟ್ಟಗಳು, ಪ್ರತಿಯೊಂದು ಹಂತಗಳು ಕ್ರೈಸ್ತರಾದಂಥ ನಮಗೆ ಬಾಯಿಪಾಠವಾಗಿರುವಂಥದ್ದಾಗಿದೆ. ಸೊ ಇಲ್ಲಿ ಪ್ರತ್ಯೇಕವಾಗಿ 2
ವಿಚಾರಗಳನ್ನು ಈ ಬೆಳಗಿನ ಜಾವದಲ್ಲಿ ನಿಮ್ಮ ಮಧ್ಯದಲ್ಲಿ ಹಂಚಿಕೊಳ್ಳುವುದಕ್ಕೆ ನಾನು ಬಯಸುವಂತವನಾಗಿದ್ದೇನೆ. 28ನೇ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಆ ದೂತನು ಆಕೆಯ ಬಳಿಗೆ ಬಂದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದು ಗಬ್ರಿಯೇಲ್ ದೇವದೂತನು ಮರಿಯಳಿಗೆ ಹೇಳಿದ ಮೊದಲನೆಯ ಸಂದೇಶ. ಒಂದು, ದೇವರ ದಯೆ ಹೊಂದಿದವಳೆ. ಎರಡನೇದು, ಕರ್ತನು ನಿನ್ನ ಸಂಗಡ ಇದ್ದಾನೆ. ದೇವದೂತನು ಯೋಸೇಫನಿಗೆ ಹೇಳಿದ್ದು, ಆತನಿಗೆ ಇಮ್ಯಾನುವೇಲ್ ಎಂದು ಹೆಸರಿಡುವರು, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದು ಈ ಹೆಸರಿನ ಅರ್ಥ. ಈ 2021 ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದಕ್ಕೆ ತಯಾರಿ ನಡೆಸಿರುವಂತಹ ನನ್ನ ಪ್ರೀತಿಯ ಕ್ರೈಸ್ತ ಸಹೋದರ ಸಹೋದರಿಯರೇ, ಈ 2021 ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವಂತಹ ಸಂದರ್ಭದಲ್ಲಿ ದೇವದೂತನು ಪ್ರತ್ಯಕ್ಷನಾಗಿ ನಮಗೆ ಹೇಳುವಂತಹ ಸಂದೇಶ ಏನಾಗಿದೆ? 2021 ವರ್ಷಗಳ ಹಿಂದೆ ಗಲಿಲಾಯದ ನಜರೇತೆಂಬ ಊರಿನಲ್ಲಿ ಒಬ್ಬ ಕನ್ನಿಕೆಯ ಬಳಿಗೆ ಹೋದಂತಹ ಗಬ್ರಿಯೇಲ್ ದೇವದೂತನು ಹೇಳಿದಂತಹ ಸಂದೇಶ, ದೇವರ ದಯೆ ಹೊಂದಿದವಳೆ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಈ 2021 ಈ ಕಾಲಘಟ್ಟದಲ್ಲಿ ಕ್ರಿಸ್ತನ ಜನನವನ್ನ ಆಚರಿಸುವುದಕ್ಕೆ ತುದಿಗಾಲಲ್ಲಿ ನಿಂತಿರುವಂತಹ ನಮ್ಮನ್ನ ನೋಡಿ ದೇವರು ಹೇಳುವಂತಹ ಮಾತು ಇದಾಗಿದೆಯೋ, ದೇವರ ದಯೆ ಹೊಂದಿದವನೇ, ದೇವರ ದಯೆ ಹೊಂದಿದವಳೆ. ಪ್ರಿಯರೇ, ಕರ್ತನು ನಮ್ಮ ಸಂಗಡ ಇದ್ದಾನ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಹಾಕಿಕೊಳ್ಳುವಂಥದ್ರಲ್ಲಿ ಬಹಳ ಪ್ರಾಮುಖ್ಯತೆ ಇದೆ. ನಾವು ಧಾರ್ಮಿಕವಾಗಿ ಅನೇಕ ವಿಚಾರಗಳನ್ನ ಮಾಡುವಂಥದ್ರಲ್ಲಿ ಆಸಕ್ತಿಯುಳ್ಳವರಾಗಿದ್ದೇವೆ. ಧಾರ್ಮಿಕ ಆಚಾರ ವಿಚಾರಗಳನ್ನ ನಡೆಸುವಂಥದ್ರಲ್ಲಿ ನಾವು ಮುಂದಿನ ಸಾಲಿನಲ್ಲಿ ನಿಲ್ಲುವಂಥವರಾಗಿದ್ದೇವೆ. ಅದು ಕ್ರಿಸ್ಮಸ್ ಆಗಿರಬಹುದು, ಅದು ಗುಡ್ ಫ್ರೈಡೇ ಆಗಿರಬಹುದು, ಅದು ಈಸ್ಟರ್ ಆಗಿರಬಹುದು, ಅದು ಸುಗ್ಗಿ ಹಬ್ಬ ಆಗಿರಬಹುದು. ಏನೇ ಆಗಿದ್ರೇನು ಧಾರ್ಮಿಕವಾದಂತಹ ವಿಚಾರಗಳನ್ನ ಮಾಡುವಂಥದ್ರಲ್ಲಿ ನಾವು ಯಾವಾಗಲೂ ಮುಂದಿನ ಸಾಲಿನಲ್ಲಿ ಇರುವಂತವರಾಗಿದ್ದೇವೆ. ಆದರೆ ಆತ್ಮಿಕವಾಗಿ ನಮ್ಮ ಮನೋಭಾವ ಯಾವ ರೀತಿಯಾಗಿದೆ? ಈ 2021 ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದಕ್ಕೆ ಸಿದ್ಧರಾಗಿರುವಂತವರೇ, ನೀವು ಧಾರ್ಮಿಕವಾಗಿ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿರುವಾಗ, ಲೌಕಿಕವಾಗಿ ಅನೇಕ ಸಿದ್ಧತೆಗಳನ್ನು ಮಾಡಿಕೊಂಡಿರುವಾಗ, ಈ ಕ್ರಿಸ್ಮಸ್ ಹಬ್ಬದಲ್ಲಿ ನಿಮ್ಮ ಆಧ್ಯಾತ್ಮಿಕವಾದಂತಹ ಸಿದ್ಧತೆ ಎಷ್ಟರ ಮಟ್ಟಿಗೆ ಮುಂದಿದೆ ಎಂಬುವಂಥದ್ದನ್ನ ಒಂದು ಸಾರಿ ಅವಲೋಕಿಸಿರಿ. ಮರಿಯಳಿಗೆ ಪ್ರತ್ಯಕ್ಷನಾದಂತಹ ಗಬ್ರಿಯೇಲ್ ದೇವದೂತನು ಹೇಳುವಂಥದ್ದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ. ಆ ಕಾಲದಲ್ಲಿ ಮರಿಯಳು ದೇವರ ದಯೆಯನ್ನ ಹೊಂದಿದಳು.
2021ರಲ್ಲಿ ಜೀವಿಸುವಂತಹ ಪ್ರೀತಿಯ ದೇವ ಜನರೇ, ನಾವು ದೇವರ ದಯೆಯನ್ನ ಹೊಂದಿದ್ದೇವಾ? ನಾವು ದೇವರ ದಯೆಯಲ್ಲಿ ವಾಸಿಸುತ್ತಿದ್ದೇವಾ? ಈ ಒಂದು ಪ್ರಶ್ನೆಯನ್ನ ನಮಗೆ ನಾವೇ ಕೇಳಿಕೊಳ್ಳುವಂಥದ್ರಲ್ಲಿ ಬಹಳ ಒಳ್ಳೆಯದು. ನಂತರವಾಗಿ ಹೇಳುವಂಥದ್ದು, ದೇವರು ನಿನ್ನ ಸಂಗಡ ಇದ್ದಾನೆ. ಈ ಬೆಳಗಿನ ಜಾವದಲ್ಲಿ ನನ್ನ ಶಬ್ದವನ್ನ ಕೇಳುವಂತಹ ಪ್ರೀತಿಯ ದೇವ ಜನರೇ, ಲೆಟ್ ಅಸ್ ಎಕ್ಸಾಮಿನ್, ನಮ್ಮಲ್ಲಿ ನಾವೇ ಕೇಳಿಕೊಳ್ಳುವ, ದೇವರು ನನ್ನ ಸಂಗಡ ಇದ್ದಾನ? ಇಂದಿನ ಕ್ರಿಸ್ಮಸ್ ಅನ್ನುವಂಥದ್ದು ಎರಡು ಪದ, ಒಂದು ಕ್ರೈಸ್ಟ್ ಪ್ಲಸ್ ಮಾಸ್, ಅಂದ್ರೆ ಕ್ರಿಸ್ತನ ಆರಾಧನೆ. ಕ್ರಿಸ್ಮಸ್ ಹಬ್ಬ ಅಲ್ಲ, ಕ್ರಿಸ್ಮಸ್ ಅನ್ನುವಂಥದ್ದು ಕ್ರಿಸ್ತನನ್ನ ಆರಾಧಿಸುವಂಥದ್ದು. ಮಾಸ್ ಅನ್ನುವಂಥದ್ದು ಭೋಜನವನ್ನು ಸೂಚಿಸುವಂಥದ್ದು. ಕ್ರಿಸ್ತನ ಸಹಭೋಜನದಲ್ಲಿ ವಾಸಿಸುವಂಥದ್ದಾಗಿದೆ ಕ್ರಿಸ್ಮಸ್. ನಮ್ಮ ದೈನಂದಿನ ಜೀವಿತದಲ್ಲಿ ನಾವು ಕ್ರಿಸ್ತನ ಸಹಭೋಜನದಲ್ಲಿ ವಾಸಿಸುತ್ತಿದ್ದೇವಾ? ಅಥವಾ ಡಿಸೆಂಬರ್ 25 ಆ ದಿನದಲ್ಲಿ ಲೌಕಿಕವಾಗಿ ಕ್ರಿಸ್ಮಸ್ ಅನ್ನ ಆಚರಿಸುತ್ತಿದ್ದೇವಾ? ಇಂದಿನ ಆಚರಣೆಗಳಲ್ಲಿ, ಅದು ಸಭೆಗಳಲ್ಲಿ ಆಗಿರಬಹುದು, ಮನೆಗಳಲ್ಲಿ ಆಗಿರಬಹುದು, ಕ್ಲಬ್ಗಳಲ್ಲಿ ಆಗಿರಬಹುದು, ರೆಸಾರ್ಟ್ಗಳಲ್ಲಿ ಆಗಿರಬಹುದು, ಇಂದಿನ ಕ್ರಿಸ್ಮಸ್ ಆಚರಣೆಯಲ್ಲಿ ಕ್ರಿಸ್ತನಿಗೆ ಯಾವ ಸ್ಥಾನವನ್ನು ನಾವು ಕಾಣುವುದಿಲ್ಲ. ಕ್ರಿಸ್ತನಿಲ್ಲದ ಕ್ರಿಸ್ಮಸ್. ಇಲ್ಲಿ ನಾವು ನೋಡುವಂಥದ್ದು, ದೇವರ ದಯೆ ಹೊಂದಿದವಳೆ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಇದೇ ಯಥಾರ್ಥವಾದಂತಹ ಕ್ರಿಸ್ಮಸ್. ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದಕ್ಕೆ ಯೋಗ್ಯತೆ ಇರುವಂತವರು, ಒಂದು, ಅವರು ದೇವರ ದಯೆಯನ್ನ ಹೊಂದಿದವರಾಗಿರಬೇಕು. ದೇವರ ದಯೆಯನ್ನ ಹೊಂದದೆ ಇರುವಂತವರು ಇದನ್ನ ಆಚರಿಸುವುದಕ್ಕೆ ಯೋಗ್ಯರಲ್ಲ. ನಮ್ಮಲ್ಲಿ ದೇವರ ದಯೆ ಇದೆಯಾ? ಆ ಕಾಲಘಟ್ಟಗಳಲ್ಲಿ 2021 ವರ್ಷಗಳ ಹಿಂದಿನ ಕಾಲಘಟ್ಟದಲ್ಲಿ ಮರಿಯಳು ದೇವರ ದಯೆಯನ್ನ ಹೊಂದಿದಳು. 2021 ಕಾಲಘಟ್ಟದಲ್ಲಿ ಜೀವಿಸುವಂತಹ ನಾವು ದೇವರ ದಯೆಯನ್ನ ಹೊಂದಿದ್ದೇವಾ? ನಂತರವಾಗಿ ಹೇಳುವಂಥದ್ದು, ಕರ್ತನು ನಿನ್ನ ಸಂಗಡ ಇದ್ದಾನೆ. ದೇವದೂತನು ಯೋಸೇಫನಿಗೆ ಹೇಳಿದಂಥದ್ದು ಇದೇ ಮಾತು, ಇಮ್ಯಾನುವೇಲ್, ದೇವರು ನಮ್ಮ ಸಂಗಡ ಇದ್ದಾನೆ ಎಂಬುದು ಇದರ ಅರ್ಥ. ಸೊ ಈ ಒಂದು ಸಂದೇಶವನ್ನ ಕೇಳಿದಂತಹ ಮರಿಯಳು ದೂತನಿಗೆ ಕೇಳಿದಂತಹ ಒಂದು ಪ್ರಶ್ನೆ, 34ನೇ ವಾಕ್ಯ, ಇದು ಹೇಗಾದೀತು? How could it happen? How could it happen? ಯಾವ ರೀತಿ ಇದು ಸಂಭವಿಸುತ್ತದೆ? ಅದರ 37ನೇ ವಾಕ್ಯದಲ್ಲಿ ದೂತನು ಕೊಡುವಂತಹ ಉತ್ತರ, ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವ ಮಾತು. ಪ್ರಿಯರೇ, ಕ್ರಿಸ್ಮಸ್, ಕ್ರಿಸ್ತನು ನನ್ನಲ್ಲಿ, ನನ್ನ ಹೃದಯದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಸಭೆಯಲ್ಲಿ
ಕ್ರಿಸ್ತನಿಗೆ ಸಲ್ಲಬೇಕಾದ ಸ್ಥಾನವು ಇಲ್ಲದೆ ಹೋದರೆ ನಾವುಗಳು ಈ ಹಬ್ಬವನ್ನ ಆಚರಿಸುವುದಕ್ಕೆ ಯೋಗ್ಯರಲ್ಲ. ಯಾರು ಈ ಹಬ್ಬವನ್ನ ಆಚರಿಸಬಹುದು? ಯಾರಲ್ಲಿ ಕ್ರಿಸ್ತನಿದ್ದಾನೆ, ಯಾವ ಕುಟುಂಬದಲ್ಲಿ ಕ್ರಿಸ್ತನಿಗೆ ಸ್ಥಾನವಿದೆ, ಯಾವ ಸಭೆಯಲ್ಲಿ ಕ್ರಿಸ್ತನಿಗೆ ಸ್ಥಾನವಿದೆ, ಅಂಥವರು ಮಾತ್ರ ಕ್ರಿಸ್ಮಸ್ ಹಬ್ಬವನ್ನ ಆಚರಿಸುವುದಕ್ಕೆ ಯೋಗ್ಯರು. ಕ್ರಿಸ್ಮಸ್ ತಿಂದು ಕುಡಿದು ಸಂತೋಷ ಪಡುವಂಥದ್ದಲ್ಲ. ಸಾಧಾರಣವಾಗಿ ನಾವು ಹೇಳುವಂಥದ್ದು, ನಮಗಿರೋದೇ ವರ್ಷಕ್ಕೆ ಒಂದೇ ಒಂದು ಹಬ್ಬ ನಮಗಿರೋದು. ಏನು ಹಬ್ಬ ಅದು? ದೇವರಿಂದ ದೂರ ತಳ್ಳಲ್ಪಟ್ಟಿದ್ದಂತಹ ನಮ್ಮನ್ನ ದೇವರೆಡೆಗೆ ಸೇರಿಸುವುದಕ್ಕೋಸ್ಕರವಾಗಿ ತನ್ನ ಏಕಮಾತ್ರ ಕುಮಾರನನ್ನ ಲೋಕಕ್ಕೆ ಕಳುಹಿಸಿ ಲೋಕದ ಪಾಪವನ್ನ ತನ್ನ ಮೇಲೆ ಹೊತ್ತುಕೊಂಡು ನಮ್ಮೆಲ್ಲರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಶಿಲುಬೆಯ ಮೇಲೆ ಮರಣವನ್ನ ಅನುಭವಿಸಿದಂತ ಯೇಸುವಿನ ದಿನವಾಗಿದೆ ಕ್ರಿಸ್ಮಸ್ ಅನ್ನುವಂಥದ್ದು. ಪ್ರಿಯರೇ, ನಾವು ದೇವರ ದಯೆಯನ್ನ ಹೊಂದಿದ್ದೇವ. ಇವತ್ತು ದೇವರ ದಯೆಯನ್ನ ಹೊಂದಿದ್ದೇವೆ ಅನ್ನುವಂಥದ್ದನ್ನು ಅಳೆಯುವುದಕ್ಕೆ ಯಾವ ಸಾಧನಗಳು ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಮೆಷರ್ಮೆಂಟ್. ಇದು ಅನೇಕರು ಹೇಳುವಂಥದ್ದು, ಯಾವ ವ್ಯಕ್ತಿ ಭೌತಿಕವಾಗಿ ಆಶೀರ್ವಾದವನ್ನ, ಭೌತಿಕವಾಗಿ ಹಣವನ್ನ ಗಳಿಸಿರ್ತಾನೋ ಅಂಥವನಿಗೆ ದೇವರ ದಯೆ ಇದೆ ಎಂಬುದಾಗಿ. ಮರಿಯಳಿಗೆ ಅಕಾಲದಲ್ಲಿ ಆರ್ಥಿಕವಾಗಿ ಅವಳು ಸದೃಢಳಾಗಿರಲಿಲ್ಲ. ದೇವರ ದಯೆ ಅನ್ನುವಂಥದ್ದು ಕಣ್ಣಿಗೆ ಕಾಣುವಂತಹ ವಸ್ತುಗಳಿಂದ ಅಳತೆ ಮಾಡುವಂಥದ್ದಲ್ಲ. ದೇವರ ದಯೆ ಅನ್ನುವಂಥದ್ದು ಯಾರು ದೈವಿಕ ಪ್ರಮಾಣದಲ್ಲಿ ಆ ದೈವಿಕವಾದಂತಹ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಜೀವಿಸುತ್ತಾರೋ ಅಂಥವರಿಗೆ ಸಿಕ್ಕುವಂಥದ್ದಾಗಿದೆ ದೇವರ ದಯೆ. ನಮ್ಮ ಜೀವಿತದಲ್ಲಿ ದೇವರ ದಯೆಯನ್ನು ನಾವು ಹೊಂದಿದ್ದೇವಾ? ಮರಿಯಳಿಗೆ ದೇವರ ದಯೆ ದೊರಕಿತು. ಮರಿಯಳು ದೇವರ ದಯೆಯನ್ನ ಹೊಂದಿದಳು. ಮರಿಯಳ ಸಂಗಡ ಕರ್ತನು ಇದ್ದನು. ಇದು ಯೋಸೇಫನು ಹೇಳಿದಂತ ಸಾಕ್ಷಿಯಲ್ಲ, ಇದು ಎಲಿಜಬೆತನು ಹೇಳಿದಂತ ಸಾಕ್ಷಿಯಲ್ಲ, ಇದು ಜಕರ್ಯನು ಹೇಳಿದ ಸಾಕ್ಷಿಯಲ್ಲ. ಗಬ್ರಿಯೇಲ್ ದೇವದೂತನು ತಾನೇ ಹೇಳಿದಂತಹ ಸಾಕ್ಷಿ. ದೇವರ ದಯೆ ಹೊಂದಿದವಳೇ, ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಈ ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂತ ನನ್ನ ಪ್ರೀತಿಯ ದೇವಜನರೇ, ನಾನು ದೇವರ ದಯೆಯನ್ನ ಹೊಂದಿದ್ದೇನ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳೋಣ. ಸೊ ನನ್ನನ್ನು ನೋಡಿ, ನಮ್ಮನ್ನ ನೋಡಿ ದೇವರು ಹೇಳುತ್ತಾನ, ಕರ್ತನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ. ಇಲ್ಲಿ ವಾಕ್ಯವನ್ನು ಗಮನವಿಟ್ಟು ನೋಡಿ. ದೂತನು ಹೇಳುವಂಥದ್ದು, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಮತ್ತಾಯನ ಸುವಾರ್ತೆಯಲ್ಲಿ ಯೋಸೇಫನಿಗೆ ಹೇಳುವಂಥದ್ದು, ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಇಮ್ಯಾನುವೇಲ್ ಎಂದರೆ ದೇವರು ನಮ್ಮ ಕೂಡ ಇದ್ದಾನೆಂದು ಈ ಹೆಸರಿನ ಅರ್ಥ. ಆದರೆ ಮರಿಯಳಿಗೆ ಹೇಳುವಂಥದ್ದು, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದನು. ಈ ಬೆಳಗಿನ ಜಾವದಲ್ಲಿ ದೇವರು ನಮ್ಮ ಸಂಗಡ ಇದ್ದಾನ ಒಂದು ಪ್ರಶ್ನೆ.
ಲೆಟ್ ಅಸ್ ಆಸ್ಕ್, ಈ ಒಂದು ಪ್ರಶ್ನೆಯನ್ನು ನಮಗೆ ನಾವೇ ಕೇಳಿಕೊಳ್ಳುವ, ದೇವರು ನನ್ನ ಸಂಗಡ ಇದ್ದಾನ? ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ವಾಕ್ಯ ಭಾಗಗಳ ಮೂಲಕವಾಗಿ ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರಾರ್ಥಿಸುವಂತವನಾಗಿದ್ದೇನೆ. ನಮ್ಮ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಭೂಮಿ ಆಕಾಶವನ್ನು ಉಂಟು ಮಾಡಿರುವಂತಹ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಈ ಪರಿಶುದ್ಧ ದಿನಕ್ಕಾಗಿ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಕರ್ತನೇ ಮತ್ತೊಂದು ಆವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಮಹಿಮೆಪಡಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಇಂದು ಇಡೀ ಪ್ರಪಂಚ ಕರ್ತನೆ ನಿನ್ನ ಜನನವನ್ನು ಆಚರಿಸುವುದಕ್ಕೋಸ್ಕರವಾಗಿ ಬಹಳ ವಿಜೃಂಭಣೆಯಿಂದ ಕರ್ತನೆ ತಮ್ಮನ್ನು ತಾವೇ ಸಿದ್ಧಪಡಿಸಿಕೊಂಡಿರುವಾಗ, ಮರಿಯಳಿಗೆ ನೀನು ಕೊಟ್ಟಂತಹ ಸಂದೇಶ, ದೇವರ ದಯೆ ಹೊಂದಿದವಳೇ ನಿನಗೆ ಶುಭವಾಗಲಿ, ಕರ್ತನು ನಿನ್ನ ಸಂಗಡ ಇದ್ದಾನೆ. ಯೇಸುವೆ, ನಾವು ದೇವರ ದಯೆಯನ್ನು ಹೊಂದಿದ್ದೇವಾ ಎಂಬ ಒಂದು ಪ್ರಶ್ನೆಯಲ್ಲಿ ನಾವು ನಮ್ಮ ಜೀವಿತವನ್ನು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತೆ ಕೃಪೆ ಮಾಡು. ಈ ವಾಕ್ಯ ಭಾಗವನ್ನು ಕೇಳಿರುವಂತಹ ಪ್ರತಿಯೊಬ್ಬರನ್ನ ನಿಮ್ಮ ಸನ್ನಿಧಾನಕ್ಕೆ ಸಮರ್ಪಿಸಿ ಪ್ರಾರ್ಥಿಸ್ತಾ ಇದ್ದೇನೆ. ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಹೌದು ಕರ್ತನೆ, ಯಾರಾದರೂ ಚಿಂತೆಯಲ್ಲಿ, ದುಃಖದಲ್ಲಿ, ವೇದನೆಯಲ್ಲಿ, ಪ್ರಯಾಸಗಳಲ್ಲಿ ಹಾದು ಹೋಗುತ್ತಿದ್ದರೆ, ದೇವರ ಪವಿತ್ರಾತ್ಮನು ತಾನೇ ಈ ಬೆಳಗಿನ ಜಾವದಲ್ಲಿ ಅವರ ಜೀವಿತದಲ್ಲಿ ಒಡನಾಡಿ ಒಂದು ದೈವಿಕವಾದ ಸಮಾಧಾನವನ್ನು, ದೈವಿಕವಾದ ಶಾಂತಿಯನ್ನು, ದೈವಿಕವಾದ ನೆಮ್ಮದಿಯನ್ನು ಅವರ ಜೀವಿತದಲ್ಲಿ ದಯಪಾಲಿಸು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಈ ಆರಾಧನೆಯ ಪ್ರಾರಂಭದಿಂದ ನಿನ್ನ ಸಾನ್ನಿಧ್ಯದಲ್ಲಿ ಆಗಿರುವಂತೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.